ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ಮೇಲೂರು ಗ್ರಾಮದ ತೋಟದ ಮನೆಗಳ ಸುತ್ತಮುತ್ತ ನಡೆಯುತ್ತಿರುವ ಕರಿಕಲ್ಲು ಕ್ವಾರೆಗಳಿಂದ ಅಕ್ಕಪಕ್ಕದ ಮನೆಗಳ ಗೋಡೆ ಮತ್ತು ಮೇಲ್ಛಾವಣಿ ಬಿರುಕು ಬಿಟ್ಟಿದೆ. ಜಾನುವಾರು ಹಾಗೂ ಫಸಲುಗಳಿಗೆ ತೊಂದರೆ ಆಗುತ್ತಿದೆ. ಈ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಜಿಲ್ಲಾಡಳಿತ ಮತ್ತು ಗಣಿ ಇಲಾಖೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಹಾಗಾಗಿ ವಾಸ ಮಾಡಲು ತೊಂದರೆ ಆಗಿದೆ. ತಾವು ನಮಗೆ ನ್ಯಾಯ ಕೊಡಿಸಿ ಎಂದು ಮಾಧ್ಯಮದ ಮೂಲಕ ಬೇಡಿಕೊಳ್ಳುತ್ತಿರುವ ಗ್ರಾಮಸ್ಥರು. ಗ್ರಾಮದ ವೆಂಕಟೇಶ್ ಹಾಗೂ ವೆಂಕಟಮ್ಮ ಎಂಬುವರು ಮಾಧ್ಯಮದವರೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡರು. ತಮ್ಮ ಸಮಸ್ಯೆ ಹೇಳಿಕೊಳ್ಳುತ್ತಾ ಮಾತನಾಡಿದ ಅವರು, ತಾವು ವಾಸವಾಗಿರುವ ಮನೆಗಳ ಹತ್ತಿರವಿರುವ ಗಣಿಗಾರಿಕೆಗಳಲ್ಲಿ ಸಿಡಿಮದ್ದು ಬಳಸುತ್ತಿದ್ದು, ಅಧಿಕ ಭಾರದ ಟಿಪ್ಪರ್ಗಳು ರಾತ್ರಿ ಹಗಲು ಓಡಾಡುತ್ತಿದ್ದು, ಅದರಿಂದ ಅಕ್ಕಪಕ್ಕದ ಮನೆಗಳ ಗೋಡೆ ಬಿರುಕು ಬಿಡುತ್ತಿದೆ ಮತ್ತು ರಾತ್ರಿ ಸಂದರ್ಭದಲ್ಲಿ ಸಿಡಿಮದ್ದು ಬಳಸಿ ಬ್ಲಾಸ್ಟಿಂಗ್ ಶಬ್ದ ಬಾಂಬ್ ಸಿಡಿಯುವ ರೀತಿಯಲ್ಲಿರುತ್ತದೆ. ಹಾಗಾಗಿ ನಾವು ಜೀವ ಭಯದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ಏನೂ ಪ್ರಯೋಜನ ಆಗಲಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಮುಂದಿನ ದಿನಗಳಲ್ಲಿ ಇಲಾಖೆ ಈ ಕುಟುಂಬಗಳ ಸಮಸ್ಯೆ ಬಗೆಹರಿಸುವುದೇ ಎಂದು ಕಾಯ್ದು ನೋಡಬೇಕಾಗಿದೆ. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ.
ಏನು ಗುಡುಗ್ಬಿಟ್ರೆ ಮೈಯ ನೆಲ್ಲೆಲ್ಲ ಗುಡುಗ್ಬಿಡ್ತಾಳೆ ಮನೆಯಲ್ಲೇ ಆ ಥರ ಸೀಟ್ ಹೊಡೆದೋಯ್ತು ಆ ಥರ ಗೋಡ ಬಿರುಕು ನೋಡಿ ಗೋಡನ ಬಿರುಕು ಬಿಟ್ಬಿಟ್ಟಾರ. ರಾತ್ರಿ ಹೊತ್ತು ಸದ್ದು ಮಾಡಿಬಿಟ್ರೆ ಮನಿಕಮಕ್ಕನ ಆಗಲ್ಲ, ನಿದ್ದೆ ಕೊಡೋಕ್ಕೆ ಆಗಲ್ಲ. ಗರ 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 ಅಂತದೆ ಸುಮ್ಮನೆ ಹೇಳಿ ಎಲ್ಲನೇ ಅದಕ್ಕೆ ನಾನು ಜಾಸ್ತಿ ಮಾಡಬೇಕು ಹೇಳಿ ಹೇಳು ಫುಲ್ಲು ರಾತ್ರಿ ಹೊತ್ತು ಬೆಳಗ್ಗೆ ನಿದ್ದೆನೇ ಕೊಡಲ್ಲ, ಗಳಗಳು ಟೆಮ್ಗೆ ಹೋಯ್ತೇವೆ. ನಾವು ಮೇಲೂರು ಗ್ರಾಮದಲ್ಲಿರೋ, ನಮ್ಮ ಹೆಸರು ಆರ್ ವೆಂಕಟೇಶ್ ಅಂತ, ತಂದೆ ಹೆಸರು ರಾಮನಾಯ್ಕ. ಇದು ಅರದಳ್ಳಿ ಹೋಬಳಿ ಸೇರಿದೆ, ಚಾಮರಾಜ ತಾಲೂಕು ಮತ್ತು ಡಿಸ್ಟಿಕ್ಕು. ಇಲ್ಲಿ ಸುತ್ತ ನಮ್ಮ ಜಮೀನು ಸುತ್ತ ಕರಿಕಲ್ಲು ಕೋರೆಗಳು ಕೆಲಸ ಮಾಡ್ತಾಯಿದ್ದಾರೆ. ನಮಗೆ ಅವರು ಕರಿಕಲ್ಲೇ ಮದ್ದು ಕೇಪ್ ಹಾಕಿ ಬ್ಲಾಸ್ಟ್ ಮಾಡಿದಾಗ ಮನೆಗಳು ವೈಬ್ರೇಷನ್ ಇರ್ತವೆ ಮತ್ತು ನಮಗೆ ಆತಂಕವಾಗುತ್ತಾ ಇದೆ. ಮನೆ ಎಷ್ಟು ಹೊತ್ತಿನಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದೇ ಭಯ. ಇಲ್ಲಿ ಲಾರಿಗಳು, ಹೆವಿ ಲಾರಿಗಳು ಸುತ್ತಾ ಇರ್ತವೆ. ಆ ಲಾರಿಗಳು ಹೋದಾಗ ಮನೆಯಲ್ಲೆಲ್ಲ ಸೌಂಡು ಬರುತ್ತೆ, ಮನೇನು ವೈಬ್ರೇಷನ್ ಆದಂಗೆ ಆಗುತ್ತೆ. ನಾವು ಅವ್ರಿಗೆ ತಿಳಿಸಿದ್ದೀವಿ, ಈ ಥರ ಆಗುತ್ತೆ ತೊಂದರೆ, ನೀವು ಗಣಿಗಾರ ಮದ್ದು ಗುಂಡು ಹಾಕಬೇಡಿ, ಸಿಡಿಸಬೇಡಿ ಅಂದರೆ ನಾವು ಕೇಪ್ ಹಾಕ್ತೀವಿ, ಮದ್ದು ಹಾಕ್ತೀವಿ, ನಾವು ಏನೋ ಮಾಡ್ಕೊತೀವಿ, ನೀವು ಯಾರು ಕೇಳೋಕ್ಕಂತ ನಮಗೆ ಹೇಳ್ತಿದ್ದಾರೆ. ನಮಗೆ ಇಲ್ಲಿ ತುಂಬ ತೊಂದರೆ ಆಯ್ತೈತೆ. ನೋಡಿ ಸರ್, ನಮ್ಮ ಮನೆಗಳೆಲ್ಲ ಕ್ರ್ಯಾಚ್ ಆಯ್ತವೆ. ಕ್ರ್ಯಾಚ್ ಆದರೆ ಈ ಥರ ಬಂದು ನೋಡಿ ಕ್ರ್ಯಾಚ್ ಆಗಿದೆ, ಮನೆಗೆಲ್ಲ ಬಿರುಕು ಬಿಡ್ತವೆ ಅಂದರೆ ನಿಮ್ಮ ಮನೆ ಬಿರುಕು ಬಿಡ್ರೆ ನಾವೇನು ಮಾಡೋಣ ಅಂತ ಒಂದು ದೌಲತನ್ನು ಮಾತಾಡ್ತಿದ್ದಾರೆ. ಈ ವಿಚಾರವಾಗಿ ನೀವು ಅಧಿಕಾರಿ ವರ್ಗದವ್ರಿಗೆ ಏನಾದ್ರು ದೂರು ಕೊಟ್ಟಿದ್ದೀರಾ? ನಾವು ಮತ್ತೆ ಇಲ್ಲಿ ಅದೀಗ ಡಿ ಸಿ ಅವ್ರಿಗೆ ಮತ್ತು ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆವು. ಅವ್ರು ಯಾವುದು ಗಮನ ತಗೊಂಡಿಲ್ಲ. ಅದಕ್ಕೋಸ್ಕರ ನಾನು ಈಗ ತುಂಬ ಆತಂಕಲಿದ್ದೀವಿ. ಈ ಜಾಗನೇ ಬಿಡಬೇಕು ಅನ್ನೋ ಪ್ರಶ್ನೆಯಲ್ಲಿ ನಾವಿದ್ದೀವಿ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಲ್ಲ ಸರ್. ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಕಾವಂದರ್ ಅವ್ರು ಯಾರು ನಮಗೆ ಗಮನ ತಗೊಂಡು ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಆಮೇಲೆ ಬೋರ್ವೆಲ್ಲೆಲ್ಲ ಎಡವಟ್ಟಾಗ್ತಾ ಇದೆ. ಬೋರ್ ನೀರೆಲ್ಲ ವೇಸ್ಟ್ ಆಗಿ ಒಂಥರ ಕಲಿಕಿಸುತ್ತೆ, ಅಂದರೆ ಲಡ್ಡು, ಮಣ್ಣು, ಕೆಸರು ಈ ಥರ ಬರುತ್ತೆ. ಆ ನೀರು ಉಪಯೋಗಿಸೋಕೆ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ಈ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಯಾರಿಗೆ ಹೇಳಿದ್ರು ಅವರು ಗಮನ ತಗೋತಾ ಇಲ್ಲ. ಆಮೇಲೆ ಸರ್, ಗಣಿಗಾರಿಕೆ ಅವರಿಗೆ ನಾನು ಅರ್ಜಿ ಸಲ್ಲಿಸಿದ್ದೀವಿ. ಅರ್ಜಿ ಕೊಟ್ಟಿದ್ರು ಅವರು ಗಮನ ತಗೋತಾ ಇಲ್ಲ. ಅದಕ್ಕೆ ನಾವು ಡಿ ಸಿ ಅವರು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ. ಆದರೆ ಅವರು ಯಾವುದೂ ಗಮನ ತಗೋತಾ ಇಲ್ಲ. ಅಕಸ್ಮಾತ್ ನಮಗೇನಾದ್ರು ಪ್ರಾಣಹಾನಿ ಆಗಲಿ, ತೊಂದರೆ ಆಯಿತು ಅಂದರೆ ಗಣಿಗಾರಿಕೆಯವರು ಮತ್ತು ಜಿಲ್ಲಾಧಿಕಾರಿಗಳೇ ಅದಕ್ಕೆ ಹೊಣೆ ಆಗಬೇಕಾಗುತ್ತೆ. ಇಲ್ಲ ಸರ್. ಆದಮೇಲೆ ಈ ಗಣಿಗಾರಿಕೆಯವ್ರಿಗೆ ಏನೇ ಹೇಳಿದ್ರು ನಮ್ಮ ಮೇಲೆ ದೌರ್ಜನ್ಯ ತೋರಿಸ್ತಾ ಇದ್ದಾರೆ. ಈ ಥರ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಯಾವ ವ್ಯವಸ್ಥೆ ಮಾಡಿ ನಮಗೆ ಈ ಬೋರು ನೀರು ಎಡವಟ್ಟಾಗುತ್ತೆ, ಮನೆಗೆ ತೊಂದರೆ ಆಗುತ್ತೆ. ನಾವು ಯಾವ ರೀತಿ ಹಾನಿ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಎಷ್ಟೊತ್ತಿನಲ್ಲಿ ಯಾವ ರೀತಿ ಮನೆ ಏನೋ ತೊಂದರೆ ಆದರೆ ನಮಗೆ ಪ್ರಾಣಾಪಾಯ ಆಗುತ್ತೆ. ಎಷ್ಟೊಂದು ಏನು ಪ್ರಾಣಾಪಾಯ ಆಗೋಸ್ಕರ ನಾವು ಭಯದಲ್ಲಿ ತುಂಬ ತೊಂದರೆ ಪಡ್ತಾಯಿದ್ದೀವಿ. ನಮ್ಗಳಿಗೆ ಜೀವಕ್ಕೆ ಅಂದರೆ ಜಿಲ್ಲಾಧಿಕಾರಿಗಳು ಮತ್ತು ಗಣಿಗಾರಿಕೆಯವರೇ ಹೊಣೆ ಹಾಕಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಮಾಧ್ಯಮದವ್ರನ್ನ ಬೇಡ್ಕೊಂಡಿದ್ದೀವಿ, ಇದಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು. ಏನಾದರೂ ನಮಗೆ ತೊಂದರೆ ಆದರೆ ಇವರು ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಮಾಡಿಕೊಟ್ಟು ನಮ್ಗೆ ನ್ಯಾಯ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.